ಖ್ಯಾತ ಸಿಂಗರ್ ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಆತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಾಯಕ ಸೋನು ನಿಗಮ್ ವಿರುದ್ಧ ಕರವೇ ದೂರು ಕೊಡಲಾಗಿದೆ. ಬೆಂಗಳೂರಿನ ಆವಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾಡಿದ್ದುಣ್ಣೋ ಮಹಾರಾಯ ಅಂದಂಗೆ ಕರ್ನಾಟಕದಲ್ಲಿ ಕನ್ನಡ ಗೀತೆಯ ಕೋರಿಕೆ ಬಗ್ಗೆ ಗೇಲಿ ಮಾಡಿದ್ದ ಪುಣ್ಯಾತ್ಮ, ಕನ್ನಡಿಗರ ಭಾವನೆಗಳಿಗೆ ಅವಮಾನ, ಘನತೆಗೆ ಧಕ್ಕೆ ತಂದಿದ್ದ ರಾಜ್ಯಾಧ್ಯಕ್ಷ ಟಿ.ಎನ್. ನಾರಾಯಣಗೌಡ ಬಣದಿಂದ ದೂರು ದಾಖಲಾಗಿದೆ. ಕನ್ನಡ ಅನ್ನೋದೇ ಉಗ್ರರ ದಾಳಿಗೆ ಕಾರಣ ಎಂದಿದ್ದ ಸೋನು ನಿಗಮ್ ಕನ್ನಡದ ಶಕ್ತಿಯನ್ನು ನಾವು ತೋರಿಸ್ತೀವಿ ಅಂತ ಹೇಳಿ ಕಾನೂನಾತ್ಮಕ ಹೋರಾಟಕ್ಕಿಳಿದಿದ್ದಾರೆ ಕನ್ನಡದ ಪರ ಹೋರಾಟಗಾರರು. ಗಾಯಕ ಸೋನು ನಿಗಮ್ ವಿರುದ್ಧ ಕರವೇ ದೂರನ್ನು ಕೊಡಲಾಗಿದೆ. ಬೆಂಗಳೂರಿನ ಆವಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೇಳಿದ್ದು ಹೇಳಾಯಿತು, ನಾನು ನಿರೀಕ್ಷೆ ಮಾಡ್ಕೊಂಡಿರಲಿಲ್ಲ ಈ ತರಹದ ಆಕ್ರೋಶಗಳು ವ್ಯಕ್ತವಾಗುತ್ತೆ ಅಂತ. ಕನ್ನಡಿಗರ ಭಾವನೆಗೆ ಧಕ್ಕೆಯಾಗಿದ್ರೆ ಕ್ಷಮಿಸ್ಬಿಡಿ ಸ್ವಾಮಿ ಅಂತ ಹೇಳಿ ಒಂದು ಟ್ವೀಟು ಇವನಿಂದ ವ್ಯಕ್ತವಾಗಿಲ್ಲ. ಪರೋಕ್ಷ ಪ್ರತ್ಯಕ್ಷ ಕ್ಷಮೆಯಾಚಿಸುವ ಮತ್ತು ಮನವಿ ಮಾಡಿಕೊಳ್ಳುವ ಯಾವುದೇ ಭಾವನೆಗಳು ಈ ಗುಂಗುರು ಕೂದಲಿನ ಸಿಂಗರಿಗೆ ಈವರೆಗೂ ಆಗಿಲ್ಲ. ಇದು ಕೂಡ ಕನ್ನಡರ ಕರವೇ ಸಂಘಟನೆಗಳನ್ನ ಒಂದಷ್ಟು ಆಕ್ರೋಶಿತರನ್ನಾಗಿ ಮಾಡೋದಕ್ಕೂ ಕೂಡ ಕಾರಣವಾಗಿದೆ. ನೋಡ್ರಿ, ಕನ್ನಡ ಎನ್ನುವಂತಹದ್ದು ಬರೀ ಭಾಷೆ ಅಂತ ನಂಬಿಕೊಂಡಿಲ್ಲ ಕನ್ನಡಿಗರು, ಅದೊಂದು ಭಾವನೆ. ನಮ್ಮ ಭಾವನೆಯ ಜೊತೆ ಚೆಲ್ಲಾಟ ಆಡುವವರು ವಿಕೃತವಾಗಿ ಆನಂದ ಪಡ್ತಾರೆ. ಹಿಂಸಾ ವಿನೋದಿಗಳವರೆಲ್ಲರೂ ಹಿಂಸೆಯನ್ನ ಕೊಟ್ಟು, ಭಾವನಾತ್ಮಕವಾದ ಹಿಂಸೆ, ದೈಹಿಕ ದಾಳಿ ಮಾತ್ರ ಹಿಂಸೆ ಆಗೋದಲ್ಲ, ನಮ್ಮ ಭಾವನೆಗೆ ಧಕ್ಕೆ ತರುವಂತಹ ಅದು ಮೌಖಿಕ ಹೇಳಿಕೆಯಾಗಿರ್ಬಹುದು ಅಥವಾ ಶಾರೀರಿಕ ದಾಳಿ ಆಗಿರಬಹುದು. ಬೆಳಗಾವಿ ಗಡಿ ಭಾಗದಲ್ಲಿ ಮಹಾರಾಷ್ಟ್ರದ MES ಪುಂಡರು ನಡೆಸೋ ದಾಳಿ, ಸೋನು ನಿಗಮ್ ಈ ತರಹದ ಹೇಳಿಕೆ, ಇವೆರಡೂ ಒಂದೇ, ಎರಡು ಸಮಾನವಾದ ತೀವ್ರತೆ ಇರತಕ್ಕಂತಹ ಭಾವನಾತ್ಮಕ ದಾಳಿಗಳೇ. ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಸೋನು ನಿಗಮ್ ವಿರುದ್ಧ ದೂರು ದಾಖಲಾಗಿದೆ. ಆವಲಹಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ಪೊಲೀಸರು ಮುಂದೆ ಯಾವ ತರಹದ ಕ್ರಮವನ್ನು ಕೈಗೊಳ್ತಾರೆ ಎನ್ನುವಂತಹದ್ದು ಬಹಳಷ್ಟು ಕುತೂಹಲವನ್ನು ಕೆರಳಿಸಿರುವಂತಹದ್ದು. ಸೋನು ನಿಗಮ್ಗೆ ಕರ್ನಾಟಕ ಕೊಟ್ಟಂತಹ ಗೌರವ, ಅಭಿಮಾನ, ರೆಸ್ಪೆಕ್ಟು, ಖ್ಯಾತಿ ಎಲ್ಲವನ್ನ ಪಡ್ಕೊಂಡ ಪುಕ್ಸಟ್ಟೆ. ನಾವು ನಿಮ್ಮಲ್ಲೇನೂ ಕೇಳಲಿಲ್ಲ, ನಿಮ್ಮ ಗಂಟ್ಲಿಂದ ಬರೋ ಆ ಒಂದು ಕಂಠ ಇದೆಯಲ್ಲ, ನಮ್ಮ ಕರ್ಣ ಬುಡಗಳಲ್ಲಿ ಕೇಳಿಸ್ಕೊಂಡು ಆನಂದ ಪಡ್ಕೋತೀವಿ ಸ್ವಾಮಿ, ಕನ್ನಡದಲ್ಲೊಂದು ಹಾಡೇಳು ಸ್ವಾಮಿ ಅಂತ ಹೇಳಿದ್ವಿ. ಪುಣ್ಯಾತ್ಮನಿಗೆ ಅದು ಎಲ್ಲಿತ್ತೋ ಕೋಪ, ಹೇಳಿಕೆ ಕೊಟ್ಟ. ಆ ಉಗ್ರರ ದಾಳಿ ಆಗಿತ್ತಲ್ಲ, ಆ ದಾಳಿಯನ್ನ ಕನ್ನಡಕ್ಕೆ ಹೋಲಿಕೆ ಮಾಡ್ಕೊಂಡು ಹೇಳ್ದ. ಈಗ ಕನ್ನಡ ಪರ ಸಂಘಟನೆಗಳು ಆಕ್ರೋಶಗೊಂಡಿದ್ದಾರೆ. ಕನ್ನಡಿಗರೂ ಕೂಡ ಇದರ ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಸೋನು ನಿಗಮ್ ಹಿಂಗೆ ಹೇಳಬಾರ್ದಾಗಿತ್ತು ಎನ್ನುವಂತಹ ಹೇಳಿಕೆಗಳು ಕೂಡ ಈಗ ವ್ಯಕ್ತವಾಗಿದೆ. ಮುಂದೇನಾಗುತ್ತೋ ಕಾದು ನೋಡೋಣ.